ಸದ್ಯ ಪ್ರಧಾನಿ ಮೋದಿ ಅವರಿಗೆ 75 ವರ್ಷ ತುಂಬಿದೆ. ಬಿಜೆಪಿಯಲ್ಲಿ 75 ವರ್ಷ ದಾಟಿದ ಹಿರಿಯ ನಾಯಕರು ತೆರಿಗೆ ಸರಿಯಬೇಕು ಅನ್ನೋ ಅನೌಪಚಾರಿಕ ನಿಯಮ ಹಿಂದಿನಿಂದಲೂ ಚಾಲ್ತಿಯಲ್ಲಿದೆ. ಉದಾಹರಣೆಗೆ ಅಡ್ವಾಣಿಯವರಂತಹ ಹಿರಿಯ ಮುತ್ಸದ್ದಿಯನ್ನೇ ಸೈಡಿಗೆ ಸರಿಸಿದ ಉದಾಹರಣೆಗಳು ಇವೆ. ಆದರೆ ಪ್ರಧಾನಿ ಮೋದಿ ಅವರ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ನೋಡಿದರೆ ಅವರು ಇನ್ನೂ ಒಂದು ದಶಕ ಅಧಿಕಾರ ನಡೆಸಿದರೂ ಅಚ್ಚರಿ ಇಲ್ಲ. ಹಾಗಿದ್ದರೂ ಕೂಡ ಬಿಜೆಪಿಯ ನಿಯಮದಂತೆ ಮೋದಿಯವರ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವುದು ಯಾವಾಗ? ಆ ಸ್ಥಾನಕ್ಕೆ ಯಾರು ಬರ್ತಾರೆ? ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಅಥವಾ ಆ ನಿಗೂಢ ಮೂರನೇ ವ್ಯಕ್ತಿ ಯಾರು ಅನ್ನೋದು ಈಗ ಕುತೂಹಲದ ಸಂಗತಿ. ಈ ತೀವ್ರ ಚರ್ಚೆಗೆ ಕೊನೆಯಲ್ಲಿ ಸ್ವಯಂ ಒಂದು ಸ್ಪಷ್ಟನೆ ಸಿಕ್ಕಿದ್ದು ರಾಷ್ಟ್ರೀಯ ಸೇವಕಾ ಸಂಘ ಮುಖ್ಯಸ್ಥರಿಂದ. ಆರ್ಎಸ್ಎಸ್ ಶತಮಾನೋತ್ಸವದ ಅಂಗವಾಗಿ ಚೆನ್ನೈನಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಮೋದಿ ಅವರ ನಂತರದ ಪ್ರಧಾನಿ ಯಾರು ಎಂಬ ಪ್ರಶ್ನೆ ನೇರವಾಗಿ ಮೋಹನ್ ಭಾಗವತ್ ಅವರಿಗೆ ಎದುರಾಗಿತ್ತು. ಆರ್ಎಸ್ಎಸ್ ಬಿಜೆಪಿ ನಡುವೆ ಹಿಂದಿನಿಂದಲೂ ಕೋಲ್ಡ್ ವಾರ್ ಚರ್ಚೆಗಳು ನಡೆಯುತ್ತಿದ್ದವು. ಅಂತಹ ಸಂದರ್ಭದಲ್ಲಿ ಭಾಗವತ್ ಅವರು ಅತ್ಯಂತ ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಮುಂದಿನ ಪ್ರಧಾನಿ ಯಾರು ಅನ್ನುವ ಕುರಿತು ಚರ್ಚೆಯಲ್ಲಿ ಭಾಗವಹಿಸಲು ನಾನು ನಿರಾಕರಿಸುತ್ತೇನೆ. ಕೆಲವು ಪ್ರಶ್ನೆಗಳು ನನ್ನ ವ್ಯಾಪ್ತಿಯಿಂದ ಹೊರಗಿವೆ. ಮೋದಿ ಅವರ ನಂತರ ಯಾರು ಎಂದು ಪ್ರಧಾನಿ ಮೋದಿ ಮತ್ತು ಬಿಜೆಪಿ ಪಕ್ಷವೇ ನಿರ್ಧರಿಸಬೇಕು. ನಾನು ಶುಭ ಹಾರೈಸುವುದನ್ನು ಬಿಟ್ಟು ಬೇರೇನೂ ಮಾಡಲಾರೆ ಎಂದು ಮೋಹನ್ ಭಾಗವತ್ ತಿಳಿಸಿದ್ದಾರೆ. ಆದರೆ ಈಗಾಗಲೇ ಅವರ ಮನಸ್ಸಿನಲ್ಲಿ ಮುಂದಿನ ಪ್ರಧಾನಿ ಹೆಸರಿದೆ ಅನ್ನೋದು ಅನುಮಾನವಂತೂ ನಿಜ. ಭಾಗವತ್ ಅವರ ಈ ಮಾತುಗಳು ಆರ್ಎಸ್ಎಸ್ ತನ್ನ ಮೂಗು ತೂರಿಸುವಿಕೆಯಿಂದ ಹಿಂದೆ ಸರಿದಿದೆ ಎಂದು ಸ್ಪಷ್ಟಪಡಿಸುತ್ತದೆ. ಮತ್ತೊಂದೆಡೆ ಉತ್ತರಾಧಿಕಾರಿಯ ಆಯ್ಕೆಯ ಸಂಪೂರ್ಣ ಜವಾಬ್ದಾರಿ ತನ್ನ ನಿರ್ಧಾರವನ್ನು ಪ್ರಧಾನಿ ಮೋದಿ ಅವರ ಹೆಗಲಿಗೆ ಹಾಕಿ ಕೈ ತೊಳೆದುಕೊಂಡಿದೆ ಎಂದು ಮೇಲ್ನೋಟಕ್ಕೆ ಕಾಣಿಸುತ್ತಿದೆ. ಇವಿಷ್ಟೇ ಅಲ್ಲದೆ ಮುಂದಿನ ಪ್ರಧಾನಿಯ ಆಯ್ಕೆಗೆ ತಮಗೆ ಅವಕಾಶ ಸಿಗೋದಿಲ್ಲ ಎಂದು ಮೋದಿ ಮೇಲಿನ ಅಸಮಾಧಾನವನ್ನು ಹೊರಹಾಕುವ ಪ್ರಯತ್ನವಾಗಿದ್ದರೂ ಆಗಿರಬಹುದು. ಎಲ್ಲಕ್ಕಿಂತ ಮಿಗಿಲಾಗಿ 2029ರಲ್ಲಿ ಮೋದಿ ಅವರು ಪ್ರಧಾನಿ ಸ್ಥಾನದಿಂದ ಕೆಳಗೆ ಇಳಿತಾರಾ ಅಥವಾ ಸೂಕ್ತವಾದ ನಾಯಕ ಸಿಗದೇ ಇದ್ದರೆ ಎಲ್ಲಾ ನಿಯಮಗಳನ್ನು ಮೀರಿ ಅವರೇ ಮುಂದುವರಿಯಬಹುದಾ ಅನ್ನುವ ಮಾತು ಕೇಳಿ ಬರುತ್ತಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ. ನೀವು ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.